ಗಾಯ್ಸ್ ನೋಡಿ ಗಾಯ್ಸ್ ಕಾಲೇಜಿಗೆ ಬಂದ ರೆಡಿ ಶಾರ್ಟೇಜ್ ಐತೆ 2 ದಿನ ರಜಾ ಆಗ್ತಾನೆ. ನಮ್ಮ ದೊಡ್ಡಮ್ಮ ಇದ್ದವ್ರೆ ಬಟ್ಟೆ ತೊಗೊಂಡು ಬರೋಕ್ಕೆ ಒಬ್ರು ಬರ್ತಾನೆ. ಫ್ರೆಂಡ್ ಒಬ್ರದ್ದು ಬರ್ತಡೇ ಇದೆ, ಅವ್ರಿಗೆ ಗಿಫ್ಟು ನಮ್ಮ ಕಡೆಯಿಂದ ಒಂದು ಬಟ್ಟೆ ತರೋಕೆ ಹೋಗ್ತಾ ಇದೀವಿ. ನಾನು ಅಂಗಡಿ ಕ್ಲೋಸ್ ಲಾಕ್ ಹಾಕ್ಬಿಡೈತೆ. ನಾನು ಸಡನ್ನಾಗಿ ಶಾಕ್ ಆಗೋದೆ, ಎಲ್ಲೋ ಕ್ಲೋಸ್ ಆಗಿಬಿಡೈತೆ ಅಂತ. ಇವಾಗ ನಮ್ಮ ಪ್ಯಾಂಟ್ ಇಷ್ಟ ಆಯಿತು, ಪ್ಯಾಂಟ್ ಇಷ್ಟ ಆಯಿತು, ಜಾಕೆಟ್ ಇಷ್ಟ ಆಯಿತು, ಸಕ್ಕತ್ತಾಗಿದೆ. ಸೊ ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಬೇಗ ಇದ್ದೆ ಇವತ್ತು. ಬೇಗನೂ ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನೂ ನಮ್ಮ ಅಮ್ಮನೂ ಹೋಗಿಲ್ಲ, ಇನ್ನೂ ಅವ್ರಿಗೆ ಬೇಜಾನ್ ಟೈಮ್ ಐತೆ. ಆಗಲೇ ಫ್ರೆಶ್ ಅಪ್ ಆಗಿದ್ದೀನಿ. ಕಾಲೇಜ್ ಯೂನಿಫಾರ್ಮ್ ಒಂದು ಹಾಕ್ಕೊಬೇಕಷ್ಟೇ. ಸೊ ಹೇಳಿ ಮಮ್ಮಿ, ಏನಾದರೂ ಒಳ್ಳೇದಾಗಲಿ. 3-4 ದಿವಸದಿಂದ ರಜೆ ಹಾಕಿದ್ಯಾ? ವ್ಲಾಗ್ ಮಾಡಿಲ್ಲ, ಬ್ಲಾಗ್ ಬೇರೆ ಮಾಡಿದಿಲ್ಲ. ಹಾಂ, ಯಾಕೋ ಇಂಟ್ರೆಸ್ಟ್ ಇದು ಮಾಡ್ಕೋತಾ ಇದೆಯಾ? ನಮ್ದು ಇಷ್ಟೇ ಕಷ್ಟ ಇದ್ರು ನಿಂದು ಏನಾಯಿತು ವರ್ಕ್ ನೀನು ಮಾಡಬೇಕು. ನೋಡಿ ಗೈಸ್, ಈ ಥರ ಮೋಟಿವೇಶನ್ ಕೊಡ್ತಾರೆ ನಾವು ಮಾಡಿದ್ವಿ. ನಮ್ದು ಏನೇ ಇರಲಿ ನೀನು ಪಾಡು ನೀನು ಬ್ಲಾಗ್ ಮಾಡ್ತಾ ಇರು ಅಂತ ಹೇಳ್ತಾ ಇರ್ತಾರೆ. ಸೊ ಆ್ಯಕ್ಚುಲಿ ಗುಡ್, ಮನೇಲಿ ಹಿಂಗೆ ಸಪೋರ್ಟ್ ಮಾಡ್ತಿದ್ದಾರೆ ಗೈಸ್, ನನಗೂ ಮೋಟಿವೇಶನ್ ಸಿಗ್ತಾ ಇರುತ್ತೆ. ನೀವು ಏನು ಹೇಳ್ಬೇಕಂತ ಗೊತ್ತಾಯ್ತಲ್ಲ. ಸೊ ನಮ್ಮ ಅಮ್ಮ ನನ್ನ ಟಿಫನ್ನ ಪ್ಯಾಕ್ ಮಾಡಿದ್ದಾರೆ, ಬಾಕ್ಸ್ ಹಾಕಿದ್ದಾರೆ. ಸೊ ಇವಾಗ ಹೋಗಬೇಕು. ಹಾಂ, ನೀ ಅದೆಲ್ಲ ಇದು ಮಾಡಬಾರ್ದು. ಆಯಿತು, ಕಷ್ಟ ಬರ್ತಾ ಇರ್ತದೆ, ಹೋಯ್ತಾ ಇರ್ತದೆ. ಶೂಟರ್ ಸೊ ಆಯ್ತು ಇಷ್ಟೊಂದು ದಿವಸ ಆಯಿತು ನೀವು ಮಾತಾಡಿ. ಬ್ಲಾಗಲ್ಲಿ ಏನಾದರೂ ಹೇಳ್ರಿ, ಎಲ್ಲರಿಗೂ ಹೇಳಿ, ವಿಶ್ ಮಾಡಿ, ಹಾಯ್ ಏನ್ರಿ, ಏನೇನೋ ಹೇಳ್ರಿ. ಎಲ್ಲರೂ ಫಸ್ಟು ಹಾಯ್ ಹೇಳಿ. ಎಲ್ಲರಿಗೂ ಹಾಯ್, ನಮಸ್ಕಾರ. ಹಾಂ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಿ, ಎಲ್ಲ ಖುಷಿಯಾಗಿದ್ರೆ ನಮಗೂ ಸಂತೋಷ. ಎಲ್ಲ ಖುಷಿಯಾಗಿರಿ ಗೈಸ್. ನಮ್ಮಮ್ಮ ಹೇಳ್ದಂಗೆ ಎಲ್ಲ ಖುಷಿಯಾಗಿರಿ, ಸರಿನಾ? ಸೊ ಇವಾಗ ಯಾರು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿ ಬೇಗ ಟಿಫನ್ ತಿನ್ಕೊಂಡ್ಬಿಡ್ತೀನಿ. ಆಮೇಲೆ ಲೇಟ್ ಆದರೆ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಬೇಗನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಯೂನಿಫಾರ್ಮ್ ಹಾಕ್ಕೊಂಡು ಆಮೇಲೆ ಹಂಗೆ ಹೋಗ್ತಾ ಏನೇನಾಗುತ್ತೆ ಅಂತ ಇವತ್ತೆಲ್ಲ ವ್ಲಾಗ್ ಅಂತ ಇದ್ದೀನಿ. ಆಮೇಲೆ ಏನೇನಾಗುತ್ತೋ ಅದನ್ನು ಇವತ್ತು ಮಾಡೋಣ. ಲೆಟ್ಸ್ಕೋ. ಆಮೇಲೆ ಇನ್ನೂ ಇವತ್ತು ಸಂಜೆ ಮತ್ತೆ ರೆಂಟಲ್ಲಿ ಮನೆ ಹುಡುಕ್ತಾ ಇದ್ರಲ್ಲ, ಇವತ್ತು ಸಂಜೆ ಮನೆ ನೋಡೋಕೆ ಬೇರೆ ಹೋಗ್ಬೇಕು. ಮನೆ ನೋಡೋಕೆ ಹೋಗ್ತೀವಾ? ಆ್ಯಂಡ್ ಇನ್ನೂ ಎಲ್ಲೆಲ್ಲ ಹೋಗೋದಿದೆ ಇವತ್ತು. ಸೊ ಅದೇನೇನಾಗುತ್ತೆ ನೋಡಿ ಇವತ್ತು. ಲೆಟ್ಸ್ಕೋ. ಇವಾಗ ರೆಡಿ ಆಗಿಬಿಟ್ಟು ಬೇಗ ರೆಡಿ ಆಗೋಣ. ಲೆಟ್ಸ್ಕೋ ಗೈಸ್, ಲೆಟ್ಸ್ಕೋ. ಬೆಳಗ್ಗೆ ಟಿಫನು ಅನ್ನ, ಮಸೊಪ್ಪು ಸಾಂಬಾರು ಆ್ಯಂಡ್ ಚಿಪ್ಸು ಆ್ಯಂಡ್ ಒಂದು ಲೋಟ ಮಜ್ಜಿಗೆ ಕುಡಿದ್ಬಿಟ್ಟು ತಿಂದ್ಬಿಟ್ಟು ಬ್ಲೇಸರ್ ನೋಡಿ ಇಲ್ಲೇ ಹಾಕ್ಕೊಂಡಿದ್ದೀನಿ, ಬ್ಲೇಸರ್ನ ಹಾಕ್ಕೊಂಡು ಹೋಗ್ಬೇಕು. ತಿಂದ್ಬಿಟ್ಟು ಬೇಗನೆ ರೆಡಿ ಆಗಿದ್ದೀನಿ ಗೈಸ್. ಆಗಲಿ ಇಷ್ಟು ಟೈಮು, ಬೇಗನೆ 7:20 ಅನ್ಕೊತೀನಿ ಇವಾಗ. ಆಗಲೇ ಇಷ್ಟು ಬೇಗ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ ಫುಲ್ಲು. ಬೇಗ ತಿಂದು ಸ್ವಲ್ಪ ಹೊತ್ತು ಚಿಲ್ ಮಾಡಿ ಆಮೇಲೆ ಹೊರಡೋಣ. ಲೆಟ್ಸ್ಕೋ. ಇವಾಗ ಕಾಲೇಜ್ ಹತ್ರ ಬಂದಿದ್ದೀನಿ. ನಾನು ಈಶ್ವರ್ ಜೊತೆ ಗಾಡಿಯಲ್ಲಿ ಬಂದೆ ಇವತ್ತು. ಸ್ವಲ್ಪ ಬೇಗನೆ ಬಂದಿದ್ದೀನಿ. ಇವಾಗ ಹೋಗ್ತಾ ಇದ್ದೀವಿ. ಹೇಳಿ ಈಶ್ವರ್, ಎಷ್ಟೊಂದು ದಿನ ಆದಮೇಲೆ ಬಂದಿದ್ದೀನಿ. ಗಾಯ್ಸ್ ನೋಡಿ ಗಾಯ್ಸ್ ಕಾಲೇಜಿಗೆ ಬಂದ ರೆಡಿ ಶಾರ್ಟೇಜ್ ಐತೆ 2 ದಿನ ರಜಾ ಆಗ್ತಾನೆ. ಡಿಸಿಪ್ಲಿನ್ ಬರ್ರಿ, ಜೀವನದಲ್ಲಿ ಮುಂದೆ ಬಾ. ಉಪೇಂದ್ರ ಆಗ್ಬಿಟ್ಟು ಗೈಸ್ 2 ದಿನ ಬಂದಿಲ್ಲ, ಅಟೆಂಡೆನ್ಸ್ ಶಾರ್ಟೇಜ್ ಮತ್ತೆ ಸ್ಟಾರ್ಟ್ ಆಯ್ತು ನಂದು. ಯಾವ ಕ್ಲಾಸ್ಗೆ ಹೋಗೋಣ ಬೇಗ. ಲೆಟ್ಸ್ಕೋ. ಹೋಗ್ಬಿಟ್ಟು ಸಿಗ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಲೆಟ್ಸ್ಕೋ. ಗೈಸ್ ಇವರಿಬ್ರು ಗಂಡ ಹೆಂಡ್ತಿ, ಓಕೆನಾ? ಇವರಿಬ್ರು ಗಂಡ ಹೆಂಡ್ತಿ. ಸೊ ಗೈಸ್ ನಾನು ಕಾಲೇಜಿಂದ ಮನೆಗೆ ಓಡಿ ಬಂದೆ. ಡ್ಯಾನ್ಸ್ ಅಂತ ಏನೋ ಮೀಟಿಂಗ್ ಇಟ್ಕೊಂಡಿದ್ರು, ನಂಗೆ ಇರೋಕ್ಕಾಗಲಿಲ್ಲ. ಸೊ ಫೈನಲಿ ಮನೆಗೆ ಓಡಿ ಬಂದೆ ನಾನು. ಈಶ್ವರ್ ಡ್ರಾಪ್ ಮಾಡ್ದ. ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ದೊಡ್ಡಮ್ಮ ಬಂದವ್ರೆ ಇವತ್ತು. ಮನೆ ತೋರಿಸ್ತೀನಿ. ನಮ್ಮ ದೊಡ್ಡಪ್ಪ ಮಲ್ಕೊಂಬಿಟ್ಟವ್ರೆ, ಸ್ಲೀಪ್. ನಮ್ಮ ದೊಡ್ಡಮ್ಮ ಈಗ ಇದ್ದವ್ರೆ. ದೊಡ್ಡಪ್ಪನ ಮಲಗಿಸ್ಬಿಟ್ಟಿದ್ಯಾ? ಹೌದಾ? ಬಂದೆ, ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ಕೋ. ಗಾಯ್ಸ್ ಆಗಲೇ ಮಧ್ಯಾಹ್ನದ ಮೇಲೆ ಜಾಸ್ತಿ ಆಗೈತೆ ಟೈಮು. 4 ಗಂಟೆ 5 ಗಂಟೆ ಟೈಮ್ ಇವಾಗ. ಯಾವ ರೇಂಜಿಗೆ ಬಿಸಿಲು ಆಯ್ತಂದರೆ ಯಪ್ಪ, ಸಖತ್ ಬಿಸಿಲು ಐತೆ. ನಮ್ಮ ದೊಡ್ಡಮ್ಮ ಬಂದಿದ್ರಲ್ಲ, ಹಾಗೆ ಬ್ರೆಡ್ ತೊಗೊಂಬರೋಣ ಅಂತ ಬೇಕರಿಗೆ ಹೋಗ್ತಾಯಿದ್ದೀನಿ. ಬನ್ನಿ ತೊಗೊಂಡ್ಬರೋಣ. ಲೆಟ್ಸ್ ಗೋ. ಯಾವ ಥರ ಅಡಿಕ್ಟ್ ಅಂದ್ರೆ ಇಬ್ರು, ತಂಗಿ ಇಲ್ಲಿ, ಅಕ್ಕನೂ ಹಂಗೇನೆ. ಬ್ರೆಡ್ ತಿನ್ಕೊಂಡು ಫೋನ್ ನೋಡ್ತಾರೆ. ಇವರು ಕಾಫಿ ಇಕ್ಕಿದ್ರು ಕುಡಿದಿರ ಫೋನ್ ಅಪ್ಪ. ಏನು ಫೋನ್ ಅಡಿಕ್ಟ್ ಇವ್ರು ಇಬ್ರು, ಅಕ್ಕ ತಂಗಿರು. ನಮ್ಮ ದೊಡ್ಡಪ್ಪ ಪಾಪ ಸುಮ್ಮನೆ ಕೂತವ್ರೆ. ಇವರಿಬ್ರು ಜನ್ರೇಷನ್ನು ಇವರಿಂದನೇ ಚೇಂಜ್ ಆಯ್ತಾ ಇರೋದು, ಇವರಿಬ್ಬರಿಂದ. ಸೊ ಗಾಯ್ಸ್ ಇವಾಗ
ಆಚೆ ಹೋಗ್ತಾ ಇದ್ದೀವಿ ಬಟ್ಟೆ ತೊಗೊಂಡು ಬರೋಕ್ಕೆ. ಒಬ್ರು ನನ್ನ ಫ್ರೆಂಡ್ ಒಬ್ರದ್ದು ಬರ್ತಡೇ ಇದೆ, ಅವ್ರಿಗೆ ಗಿಫ್ಟು ನಮ್ಮ ಕಡೆಯಿಂದ ಒಂದು ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಮಮ್ಮಿ ಆ್ಯಂಡ್ ಕಾವ್ಯಕ್ಕ. ಆ್ಯಂಡ್ ಹಂಗೆ ಕಾವ್ಯಕ್ಕ ಅವ್ರ ಮನೆ ಸೈಡು ಒಂದು ರೆಂಟಿಗಿದೆಯಂತೆ ಮನೆ, ಹಂಗೆ ನೋಡ್ಕೊಂಬರೋಣ ಮನೆ ರೆಂಟು ಅಂತ ಹೋಗ್ತಾ ಇದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ, ಅದನ್ನು ನೋಡ್ಕೊಂಬರ್ಬೇಕು. ಆ್ಯಂಡ್ ಫಸ್ಟು ಹೋಗ್ಬಿಟ್ಟು ಬಟ್ಟೆ ಪರ್ಚೇಸ್ ಮಾಡೋಣ. ಔಟ್ಫಿಟ್ ಒಂದು ಚೆನ್ನಾಗಿರೋದು ಪರ್ಚೇಸ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ್ದು ಆದರೆ ಯಾರಿಗೆ ಕೊಡ್ತೀನಿ ಅಂತ ತೋರಿಸಲ್ಲ. ಬನ್ನಿ ಇವಾಗ ತೋರಿಸ್ತೀನಿ ಏನೇನು ತೊಗೊತೀನಿ ಎಲ್ಲ ಅಂತ. ಲೆಟ್ಸ್ಕೋ ಫಸ್ಟ್ ಅಂಗಡಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ ಗೈಸ್. ನಾವಿವಾಗ ಇಲ್ಲಿ ಬಂದಿದ್ರಿ ಶಾಪ್ ಹತ್ರ ನೋಡಿ. ಇದೇ ನಾನು ಶಾಪಿಗೆ ಬಂದಿರೋದು ಇವತ್ತು ಕರ್ಕೊಂಡು. ನಾನು ಅಮ್ಮನ ಕರ್ಕೊಂಡು ಬಂದಿದ್ದೀನಿ, ಕಾವ್ಯಕ್ಕೂ ಕರ್ಕೊಂಡ್ಬಂದ್ವಿ. ಅಂಗಡಿ ಕ್ಲೋಸ್ ಲಾಕ್ ಆಗಿಬಿಡೈತೆ. ನಾನು ಸಡನ್ನಾಗಿ ಶಾಕ್ ಆಗೋದೆ, ಎಲ್ಲೋ ಕ್ಲೋಸ್ ಆಗಿಬಿಡೈತೆ ಅಂತ. ಇವಾಗ ಅಲ್ಲಿ ನಂಬರ್ ಕೊಟ್ಟಿದ್ರಲ್ಲ, ಅದು ಕಾಲ್ ಮಾಡಿ ಕೇಳಿದೆ, ಬರ್ತಾಯಿದ್ದಾರೆ ಅಂದರು. ಸೊ ಅದಕ್ಕೆ ಅವ್ರು ಬಂದಾದಮೇಲೆ ನೋಡೋಣ ಏನು ತೊಗೊತೀವಿ ಅಂತ ತೋರಿಸ್ತೀನಿ. ಬಿಡ್ಸ್ಕೊ. ಸೊ ಗೈಸ್ ನಾವಿವಾಗ ಒಂದು ಅಂಗಡಿಗೆ ಹೋದ್ರಲ್ಲ, ಆ ಅಂಗಡಿಲಿ ನಾವು ಫಾರ್ಮಲ್ಲಿ ಹುಡುಕ್ತಾರೆ, ಫಾರ್ಮಲ್ಲಿ ಸಿಗಲಿಲ್ಲ. ಸೊ ಅದಕ್ಕೆ ನಾನು ರೆಗ್ಯುಲರಾಗಿ ಹೋಗ್ತೀನಲ್ಲ, ಆ ಅಂಗಡಿಗೆ ಹೋಗ್ತಾಯಿದ್ದೀವಿ ತೊಗೊಳ್ಳೋಣ ಅಂತ. ಸೊ ಬನ್ನಿ ಬೇಗ ತೊಗೊಂಡು ಬರೋಣ. ತೋರಿಸ್ತೀನಿ ಏನು ತೊಗೊತೀನಿ. ಹಂಗೆ ಅವ್ರ ಪ್ಯಾಂಟ್ ನೋಡ್ತಾರೆ. ನನಗೂ ಒಂದು ಪ್ಯಾಂಟ್ ಇಷ್ಟ ಆಯಿತು. ಈ ಪ್ಯಾಂಟ್ ನನಗೆ ಇಷ್ಟ ಆಯಿತು. ಇದಕ್ಕೆ ಪ್ಯಾಂಟ್ ತೊಗೊಳ್ಳೋಣ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ನಾವು ಕೇಳ್ತೀನಿ. ಪಾಪ ಕಾವ್ಯಕ್ಕೆ ಬಂದು ಕುತ್ಕೊಂಡ್ಬಿಟ್ಟವ್ರೆ. ನಿಮಗೆ ನನ್ನ ಜೊತೆ ಬಂದಿರೋದಕ್ಕೆ ಜ್ಯೂಸ್ ಕುಡಿಸ್ಬಿಟ್ಟು ಕರ್ಕೊಂಡಿದ್ದೀನಿ, ಸರಿನಾ? ಜ್ಯೂಸ್ ಕುಡ್ಕೊಂಡು ಹೋಗೋಣ ಹೋಗ್ಬೇಕಾದ್ರೆ. ಸೊ ಗೈಸ್ ಸೆಲೆಕ್ಟ್ ಮಾಡ್ತಾಯಿದ್ದೀವಿ, ನೋಡೋಣ. ಇನ್ನೂ ಯಾವುದು ಸೆಲೆಕ್ಟ್ ಆಗಿಲ್ಲ. ನನಗೆ ಈ ಜಾಕೆಟ್ ಇಷ್ಟ ಆಯಿತು, ಸಕ್ಕತ್ತಾಗಿದೆ. ಪ್ರೈಸ್ ನೋಡ್ರಿ, ಬೇಡ ಅದು ನಮಗಲ್ಲ, ನನಗೆ ಇಷ್ಟನೇ ಆಗಲಿಲ್ಲ ಅದು. ನನಗೆಲ್ಲ ಅದು ನನಗೆ ಇಷ್ಟನೇ ಆಗಲಿಲ್ಲ ಅದು. ತಗೊಳಕ್ಕೆ ಹೆಂಗೆ ಇಷ್ಟು ಚೆನ್ನಾಗಿಲ್ಲ, ಇಷ್ಟ ಆಗಿಲ್ಲ. ಕಾವ್ಯಕ್ಕ ಗೈಸ್ ಬಟ್ಟೆ ತರಕ್ಕೆ ಹೋಗಿದ್ರಲ್ಲ, ಅದೇನೋ ಒಂದು ಆಯಿತು ಫಾಲ್ಟು, ಅದನ್ನು ಆಮೇಲೆ ಹೇಳ್ತೀನಿ. ಇವಾಗ ಮನೆ ನೋಡೋಕೆ ಬಂದಿದ್ದೀವಿ, ರೆಂಟ್ಗೆ ನೋಡ್ಕೊಂಬರೋಣ ಬನ್ನಿ. ಇದೆ ಅಂತೆ ಈ ಬಿಲ್ಡಿಂಗ್ ಅಂತ, ನೋಡ್ಕೊಂಬರೋಣ. ಇಷ್ಟೊತ್ತು ಹುಡುಕಿ ಮನೆಯಲ್ಲೂ ನಮಗೆ ಸಿಗಲಿಲ್ಲ, ಸೆಟ್ ಆಗಲಿಲ್ಲ. ಸಿಕ್ಕಿತು ಅಂದರೆ ಆಗಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಯಾರೋ ಇದ್ದರು ಒಳಗಡೆ ಮನೇಲಿ, ಈಗಲೂ ಸ್ಟೇ ಮಾಡ್ತಿದ್ರು. ಸೊ ವೀಡಿಯೋ ಮಾಡಬಾರ್ದು ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ. ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಕಾವ್ಯಕ್ಕ ಅವ್ರ ಮನೆಗೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ಇಲ್ಲೇ ಆ ಮನೆ ಇಲ್ಲೇ ನೋಡಿ ಇದು ಮನೆ ಅಲ್ವಾ, ನೋಡಿಕೊಂಡು ಇವಾಗ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಬೇಗ ಹೋಗ್ಬೇಕು ಗೈಸ್. ಹೋಗ್ಬಿಟ್ಟು ನಾನು ಸ್ವಲ್ಪ ಎಡಿಟಿಂಗ್ ಐತೆ, ವರ್ಕ್ ಐತೆ. ನಾನು ವರ್ಕ್ನ ಬಿಟ್ಬಿಟ್ಟು ಬಂದಿದ್ದೀನಿ ನಾವು ಅಮ್ಮನಿಗೋಸ್ಕರ. ಇವತ್ತು ನಾಳೆ ಸಬ್ಮಿಟ್ ಮಾಡಬೇಕು ಬೇರೆ ಅಸೈನ್ಮೆಂಟು. ಏನಕ್ಕ ಈ ಥರ ಮಾಡಿದ್ರಿ ನಾನು ನೀವು? ಹಾಂ ಸೊ ಫೈನಲಿ ಹೋಗೋಣ, ಇಟ್ಸ್ಕೋ ಬೇಗ ಹೋಗೋಣ ಗೈಸ್. ಫೈನಲಿ ಮನೆಗೆ ಬಂದೆ, ಇವಾಗ ಜಸ್ಟ್ ಬಂದಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ಎಕ್ಸಾಸ್ಟ್ ಆಗೋದೆ ಗೈಸ್. ಎಷ್ಟು ದೂರ ಹೋಗ್ಬಿಟ್ಟು ಬಂದ್ರಿ ಅಂದರೆ ಅಪ್ಪ ನನ್ನ ಕೈಲಂತೂ ಆಗ್ತಾನೆ ಅಲ್ಲ. ಅದರಲ್ಲಿ ನನಗೆ ಇವಾಗ ಓಡಾಡಿದ್ದು ಬೇಜಾರಾಗ್ತದೆ ಗೈಸ್. ನನಗೆ ಬೇಜಾರಾಗ್ತಿರೋದು ನಾನು ಅಸೈನ್ಮೆಂಟ್ ಬರ್ದಿಲ್ಲ. ನಂಗೆ ನಾಳೆ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಫಾಲ್ಟ್ ಆಗುತ್ತೆ ಏನೇನೋ. ಸೊ ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ ನಾನು. ಸೊ ಏನಾಗುತ್ತೆ ನೋಡಬೇಕು. ಅದು ಬಿಟ್ಟರೆ ಇವಾಗ ಬಂದಿದ್ದೀನಿ, ಇವಾಗ ಊಟ ತಿನ್ನಬೇಕು. ಊಟ ತಿಂದು ಆ್ಯಂಡ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಆಮೇಲೆ ಮಾತಾಡ್ತೀನಿ ಗೈಸ್, ಊಟ ಆದಮೇಲೆ ಮಾತಾಡ್ತೀನಿ ಏನೇನಾಯಿತು ಅಂತ. ಸೊ ಗೈಸ್, ಸೊ ಫೈನಲಿ ಅಲ್ಲಿಂದ ಬಂದೆ. ಜಾಸ್ತಿ ಟೈಮ್ ಆಗಿದೆ ಆಗಲೇ. ಐ ಥಿಂಕ್ 11 o'clock ಆಗಿತ್ತು. ಆಗಲೇ ಸಿಕ್ಕಾಪಟ್ಟೆ ಟೈಮ್ ಆಗಿದೆ. ಅಷ್ಟೊತ್ತಿಗೆ ಮಲ್ಕೊಂಬಿಡ್ತಿದೆ. ಬಟ್ ಈಗಲೂ ಎದ್ದಿದ್ದೀನಿ ಅಂದರೆ ಬ್ಲಾಗ್ ಎಡಿಟ್ ಮಾಡಬೇಕು ಇವಾಗ. ಸೊ ಅದಕ್ಕೋಸ್ಕರ ಎದ್ದು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಗಲೇ ಏನು ಮಾತಾಡೋಕ್ಕಾಗಲಿಲ್ಲ. ಸೊ ನಾನು ಇವತ್ತು ಎಲ್ಲೆಲ್ಲಿ ಹೋಗಿದ್ದೆ ಅಂತಂದರೆ, ಫಸ್ಟು ಔಟ್ಫಿಟ್ ತೊಗೊಬೇಕಾಯ್ತು ಒಬ್ಬರು ಬರ್ತಡೇ ಗಿಫ್ಟ್ಗೆ. ಸೊ ಔಟ್ಫಿಟ್ಟು ಸಿಗಲಿಲ್ಲ ನಾವು ಅಂದ್ಕೊಂಡಿರೋ ಥರ. ಅದು ನಾನು ನಾಳೆ ನೋಡಬೇಕು, ತೊಗೊಳ್ಬೇಕು ನಾಳೆ ಹೋಗ್ಬಿಟ್ಟು. ಫಾರ್ಮಲ್ಸಲ್ಲಿ ಸಿಗಲಿಲ್ಲ ನಮಗೆ. ಸಿಕ್ಕಿದ್ರೂ ಅದೇನಂತಾರಲ್ಲ ಆ ಸೈಜು ಅದೆಲ್ಲ ಸಿಕ್ಕಲಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ತೊಗೊಳ್ಳಿಲ್ಲ. ನಾಳೆ ಬೇರೆ ಕಡೆ ಹೋಗೋಣ ಅಂದ್ಕೊಂಡಿದ್ದೀವಿ. ನಾಳೆ ಬೇರೆ ಕಡೆ ಹೋಗಿ ಸೊ ತೊಗೊಂಡು ಬರೋಣ. ಅದು ಬಿಟ್ಟರೆ ಇನ್ನೊಂದು ರೆಂಟ್ಗೆ ಹೋಗಿದ್ರಿ, ರೆಂಟ್ ಹೌಸ್ ಹುಡ್ಕೋಕ್ಕೆ. ಅದು ಅಷ್ಟೇ ನಮ್ಗೆ ಅಷ್ಟೊಂದು ಸೆಟ್ ಆಗಲಿಲ್ಲ ಪ್ರಾಪರಾಗಿ. ಅದು ಇಷ್ಟ ಆಗಲಿಲ್ಲ. ಅದಕ್ಕೆ ಅಲ್ಲಿ ಯಾರೋ ಒಳಗಡೆ ಇದ್ರು, ಸ್ಟೇ ಮಾಡ್ತಿದ್ರು. ಬಟ್ ನಾವು ನೋಡ್ತಿದ್ರಿ ಆ್ಯಂಡ್ ವೀಡಿಯೋ ಅಲ್ಲೆಲ್ಲ ಮಾಡೋಕ್ಕೆ ನನಗೂ ಇಷ್ಟ ಆಗಲಿಲ್ಲ. ಅವ್ರು ಯಾರ್ಯಾರು ಇದ್ರಲ್ಲ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಆಮೇಲೆ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಏನು ಅನ್ಕೊತಾರೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದು ಬಿಟ್ಟರೆ ಇನ್ನೆಲ್ಲೂ ಹೋಗಲಿಲ್ಲ ನಾನು. ಇಷ್ಟ ಆಯಿತು ಇವತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ. ಅಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.